ऑथेंटिक न्यूज 19 में आपका स्वागत है। आइए देखते हैं आज की न्यूज। ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ. ಧರ್ಮೇಂದ್ರ ಪ್ರಧಾನ್ ಏನು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರು ಮಿನಿಸ್ಟರ್ ಆದಾಗಿಂದ ಈ ಸೆಕೆಂಡ್ ಟೈಮ್ ಪೇಪರ್ ಲೀಕ್ ಆಗ್ತಾ ಇದೆ. ಏನು 2024 ಪೇಪರ್ ಲೀಕ್ ಆಗೈತಿ. ಈಗ ಮತ್ತೆ ಪೇಪರ್ ಲೀಕ್ ಆಗಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿ ರೀ ಎಕ್ಸಾಮ್ ಕರೀತಾ ಇದ್ದಾರೆ. ಇದು ಒಂದ್ ಟೈಪ್ ಎಲ್ಲ ಸ್ಟೂಡೆಂಟ್ ಅವ್ರ ಜೊತೆ ಅನ್ಯಾಯ. ಅವ್ರು ಎಷ್ಟೋ ಕಷ್ಟಪಟ್ಟಿರ್ತಾರೆ, ಎಷ್ಟೋ ಫೈನಾನ್ಸಿಯಲ್ ಕಷ್ಟನಾಗ ಎಕ್ಸಾಮ್ ಬರ್ದಿರ್ತಾರ. ಇದು ಒಂದು ಕಮರ್ಷಿಯಲ್ ಎಕ್ಸಾಮ್ ಆಗ್ಬಿಟ್ಟೈತಿ. ನಾವು ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನ್ ಮಾಡಾರ, ಅದು ಒಂದು ಬೋಕಸ್ ಏಜೆನ್ಸಿ ಅದ. ಅದಕ್ಕೆ ನಾವು ಕಂಡಾಯ ಮಾಡ್ತೀವಿ. ಅದು ಡಿಸಾಲ್ವ್ ಆಗ್ಬೇಕಂತಂದು ನಾವು ಬೇಡಿಕೆ ಇಟ್ಟೇವಿ. ಮತ್ತು ಆಮೇಲೆ ನಮ್ ಎಲ್ಲಾ ಸ್ಟೂಡೆಂಟಿಗೆ ಏನು ಇದಕ್ಕೊಂದು ಕಂಪನ್ಸೇಷನ್ ಸಿಗ್ಬೇಕು. ಯಾಕಂದ್ರೆ ಲ್ಯಾಕ್ಸ್ ಆಫ್ ₹1000 ಹಾಕಿ ಅವ್ರ ಇದೊಂದು ಎಕ್ಸಾಮ್ ಕಂಪ್ಲೀಟ್ ಮಾಡಿರ್ತಾರ. ಅದಕ್ಕೆ ಎಕ್ಸಾಮ್ ಬರೀತಾರ, ಕ್ಯಾನ್ಸಲ್ ಮಾಡ್ತಾರೆ, ಎಕ್ಸಾಮ್ ಬರೀತಾರ, ಕ್ಯಾನ್ಸಲ್ ಮಾಡ್ತಾರೆ. ಹಿಂಗ್ ಮಾಡಿದಾರೆ. ಎಲ್ಲಿ ಹೋಗ್ಬೇಕು ನಮ್ ದೇಶ? ಎಲ್ಲ ಇದಕ್ಕೆ ಹೊರದೇಶಿ ಹೋಗಿ ಎಲ್ಲಾರು ಎಕ್ಸಾಮ್ ಬರೀತಾರ, ಸ್ಟಡಿ ಮಾಡ್ತಾರೆ. ಹಿಂಗಿದ್ರೆ ನಮ್ ಇಂಡಿಯನ್ ಎಜುಕೇಶನ್ ಮೇಲೆ ಎಲ್ಲಾರ್ದು ಏನ ನಂಬಿಕೆನ ಹೋಗ್ಬಿಡ್ತೈತಿ. ಹೋಗಿ ಎಲ್ಲಾರು ಹೊರದೇಶ ಹೋಗ್ತಾರ. ಇದ್ರ ಸಂಬಂಧ ನಾವು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರೆಸಿಗ್ನೇಷನ್ ಕೇಳ್ತೇವೆ. ರಾಜೀನಾಮೆ ಕೊಟ್ಟು ಇದಕ್ಕೊಂದು ಸ್ಪಷ್ಟ ಆಗಿ ಕ್ಲಿಯರ್ ಆಗಿ ಒಂದು ಬೇರೆ ಎಕ್ಸಾಮ್ ತೆಗಿಬೇಕು. ನೀಟ್ ಎಕ್ಸಾಮ್ ಅನ್ನು ಬಂದ್ ಮಾಡ್ಬೇಕಂತಂದು ನಾವು ಬೇಡಿಕೆ ಇಟ್ಟೇವೆ. ಥ್ಯಾಂಕ್ ಯು ಸರ್. ಯಾರಿಲ್ಲ, ಎಲ್ಲಾ ಸ್ಟೂಡೆಂಟ್ಗಳಿಗೂ ಇಲ್ಲೇ ಅನ್ಯಾಯ ಆಗತೈತಿ. ಇಲ್ಲೇ ಸಣ್ಣ ಮಕ್ಕಳಿಗೆ ನ್ಯಾಯ ಕೊಡ್ಸೋರು ಯಾರಿಲ್ಲ. ಏನ್ರಿ ಭ್ರಷ್ಟ ಬಿಜೆಪಿ ಸರ್ಕಾರದವ್ರು ಎಲ್ಲ ಭ್ರಷ್ಟ ಅದಾರ. ಭ್ರಷ್ಟ ನನ್ನ ಮಕ್ಕಳವ್ರು.